19th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಏನದು 7, 13, 19 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಓಕೆ, ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂದ್ರೆ ಎಸ್ 10 ಫೈಂಡ್ ಮಾಡಬೇಕು. ಓಕೆ, ಸೊ ಎ ಏನಾಗುತ್ತೆ, ಎ ಬಂದ್ಬಿಟ್ಟು ಫಸ್ಟ್ ಟರ್ಮ್ 7, ಡಿ ಬಂದ್ಬಿಟ್ಟು ಫಾರ್ಮುಲಾ ಏನು, a2 ಮೈನಸ್ a1. ಸೊ ಇದು ಬಂದ್ಬಿಟ್ಟು a1, ಇದು ಬಂದ್ಬಿಟ್ಟು a2. ಸೊ a2 ವ್ಯಾಲ್ಯೂ 13, a1 ಬಂದು 7. 13 ಮೈನಸ್ 7 ಏನಾಗುತ್ತೆ, 6 ಆಗುತ್ತೆ. ಓಕೆ, ಸೊ ಎನ್ ವ್ಯಾಲ್ಯೂ ಏನ್ ತಗೋಬೇಕು, ಫಸ್ಟ್ 10 ಟರ್ಮ್ಸ್, ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಕೇಳಿದಾರೆ ಅಂದ್ರೆ ನಥಿಂಗ್ ಬಟ್ ಎನ್ ವ್ಯಾಲ್ಯೂ 10 ತಗೋಬೇಕು. ಓಕೆ, ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಸೊ ಎನ್ ಇದ್ದಲ್ಲಿ 10, 10 by 2 into 2 into a ಇದ್ದಲ್ಲಿ 7 plus 10 minus 1 into d value 6. So cancel ಮಾಡಿದ್ರೆ 2 1 ಜಾ 2 5 ಜಾ. ಓಕೆ, ಸೊ ಏನಾಯ್ತು, ಎಸ್ 10 is equal to 5 into 2 7 ಎಷ್ಟು 14 ಪ್ಲಸ್ 10 ಅಲ್ಲಿ 1 ಹೋದ್ರೆ 9 9 6 ಜಾ 54. ಸೊ ಎಸ್ 10 is equal to 5 into ಇವ್ರಿಬ್ರು ಆಡ್ ಮಾಡಿದ್ರೆ ಏನಾಗುತ್ತೆ 68 ಆಗುತ್ತೆ. ಸೊ 5 8 ಜಾ 40, 5 6 ಜಾ 30, 340 ಆಗುತ್ತೆ. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು 340. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯಿನ್ ಮಾಡ್ರಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಸೊ ಆ ಲಿಂಕ್ ಇಂದ ನೀವು ಈ ವಾಟ್ಸಪ್ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.